ನವೆಂಬರ್ 10ನೇ ತಾರೀಕಿಗೆ ದೆಹಲಿಯಲ್ಲಿ ನಡೆದಂಥ ಟೆರರ್ ಆ್ಯಕ್ಟಿವಿಟೀಸ್ದಿಂದ ಸುಮಾರು 10 ಜನರಿಗಿಂತಲೂ ಹೆಚ್ಚು ಜನರು ಸಾವಾಗಿದೆ. 30 ಜನರಿಗಿಂತಲೂ ಹೆಚ್ಚು ಜನರಿಗೆ ತೊಂದರೆ ಆಗಿದೆ ಸ್ಫೋಟದಿಂದ. ಇದನ್ನು ಇಡೀ ದೇಶನೇ ಬೆಚ್ಚಬಿದ್ದು ಪಾಕಿಸ್ತಾನದ ನಂಟನ್ನು ಹೊಂದಿರತಕ್ಕಂಥ ಟೆರ್ರಿಸ್ಟ್ ಏನಿದ್ದಾರೆ ಅವ್ರ ಬಗ್ಗೆ ಖಂಡನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹಲವು ಮಂತ್ರಿಗಳು ಹೇಳಿದರು. ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು, ಮಧು ಬಂಗಾರಪ್ಪನವರು, ಸಂತೋಷ್ ಲಾಡ್ರವರು, ಇನ್ನುಳಿದವರು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಯೋಗ್ಯರಲ್ಲ, ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಅದೇ ರೀತಿ ಪ್ರಧಾನಮಂತ್ರಿಗಳ ಬಗ್ಗೆನೂ ಕೂಡ ಮಾತಾಡಿ. ನಾನು ಕಾಂಗ್ರೆಸ್ ನಾಯಕರಿಗೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರು ಎಲ್ಲರಿಗೂ ಸೇರಿ ಒಂದು ಪ್ರಶ್ನೆ ಕೇಳ್ತೀನಿ. ಡಾಕ್ಟರ್ ಓಮರ್ ಮೊಹಮ್ಮದ್ ಯಾರು? ಡಾಕ್ಟರ್ ಶಾಹೀನ್ ಯಾರು? ಡಾಕ್ಟರ್ ಜಮೀಲ್ ಯಾರು? ಮತ್ತು ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೂ ಅನೇಕ ಟೆರ್ರಿಸ್ಟ್ ಏನಿದ್ದಾರೆ ಅವರು ಯಾರು? ಅವರು ಪಾಕಿಸ್ತಾನದ ಪ್ರಜೆಗಳ ಅಲ್ಲ, ಈ ದೇಶದ ಪ್ರಜೆಗಳು. ಈ ದೇಶದ ಪ್ರಜೆಗಳು ಈ ದೇಶದ ಅನ್ನ ಉಂಡು ಬೆಳೆದು ದೇಶದ್ರೋಹಿ ಕೆಲಸ ಮಾಡಿದಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಏನೂ ಹೇಳಲಿಲ್ಲ. ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅವ್ರ ಬಗ್ಗೆ ಒಂದು ಶಬ್ದನೂ ಮಾತಾಡಿಲ್ಲ ನೀವು. ಅವ್ರನ್ನ ಉಗ್ರ ಚಟುವಟಿಕೆ ಮಾಡಿದಂಥವ್ರನ್ನ ಗಲ್ಲಿಗೇರಿಸಿ ಅಂತ ಹೇಳಬೇಕಾಗಿತ್ತು, ಜೈಲಿಗೆ ಹಾಕಿ ಅಂತ ಹೇಳಬೇಕಾಗಿತ್ತು, ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ತಗೊಳ್ಳಿ, ಬಿಡಬೇಡ್ರಿ ಅಂತ ಹೇಳಬೇಕಾಗಿತ್ತು. ಅದರ ಬದಲಾಗಿ ದೇಶದ ಪ್ರಧಾನಮಂತ್ರಿ, ದೇಶದ ಗೃಹ ಮಂತ್ರಿ ಬಗ್ಗೆ ಆರೋಪ ಮಾಡ್ತೀರಿ. ಯಾವ ಕಾರಣಕ್ಕಾಗಿ ನೀವು ಆರೋಪ ಮಾಡ್ತೀರಿ? ಒಂದು ಕಡೆ ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿ ಪಾಕಿಸ್ತಾನ ನಂಟು ಹೊಂದಿರತಕ್ಕಂಥವ್ರನ್ನ ಪ್ರೀತಿಯಿಂದ ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ನೀವು. ಹಾಗಾದ್ರೆ ನಿಮ್ಮ ಬೆಂಬಲ ಉಗ್ರರಿಗೋ ಪಾಕಿಸ್ತಾನಕ್ಕೋ ಸ್ಪಷ್ಟಪಡಿಸ್ಬೇಕು. ಇದನ್ನು ಮಾಡದೇನೆ ವಿನಾಕಾರಣ ದೇಶದ ಪ್ರಧಾನಮಂತ್ರಿ ಬಗ್ಗೆ ಆರೋಪ ಮಾಡೋದು, ಗೃಹ ಮಂತ್ರಿ ಬಗ್ಗೆ ಆರೋಪ ಮಾಡೋದು, ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು, ಇಂಥ ಹೀನ ಕೃತ್ಯಗಳನ್ನ ಬಿಡಿ, ಒಳ್ಳೆಯದಾಗೋದಿಲ್ಲ. ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ. ಅದಕ್ಕಾಗಿಯೇ ಕಾಂಗ್ರೆಸ್ಸು 130 ವರ್ಷದ ಹಳೆ ಪಾರ್ಟಿ ನಶಿಸಿ ಹೋಗ್ತಾ ಇದೆ. ಅರ್ಥ ಮಾಡಿಕೊಳ್ಳಿ. ದೇಶದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಸೋತ ಕೂಡಲೇ ಹೇಳೋದು, ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು, ಮತ್ತು ವೋಟ್ ಚೋರಿ ಅಂತೇಳಿ. ಗೆದ್ದ ಮೇಲೆ ಚುನಾವಣೆ ಆಯೋಗ ಸರಿ ಇರ್ತದ? ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಿ, ಪಕ್ಕದಲ್ಲಿ ತೆಲಂಗಾಣದಲ್ಲಿ ಗೆದ್ರಿ, ಅವಾಗ ಚುನಾವಣೆ ಆಯೋಗ ಸರಿ ಇತ್ತ? ಈ ಹೀನ ಮನಸ್ಥಿತಿ ಏನದಲ್ಲ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಯಾಕೆ ಅಪಾಯಕಾರಿ ಅಂತ ಹೇಳ್ತೇನೆ ಅಂದ್ರೆ, ಒಂದು ಸಂವಿಧಾನಿಕ ಸಂಸ್ಥೆ ಚುನಾವಣೆ ಆಯೋಗ ಇಡೀ ದೇಶದಲ್ಲಿ 79 ವರ್ಷಗಳ ಕಾಲ ಅತ್ಯಂತ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ನಾಳೆ ಒಂದು ದಿವಸ ನೀವು ಹೇಳ್ಬೋದು, ನಿಮ್ಮ ಪರವಾಗಿ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬರದೇ ಇದ್ರೆ ನ್ಯಾಯಾಲಯನೂ ಸರಿ ಇಲ್ಲ ಅಂತ ಹೇಳ್ಬೋದು ನೀವು. ನಾಳೆ ವಿದ್ಯಾರ್ಥಿಗಳು 100ಕ್ಕೆ 100 ಮಾರ್ಕ್ಸ್ ಕೊಡದೇ ಇದ್ರೆ ಅವರು ಹೇಳ್ಬೋದು, ಈ ವ್ಯಾಲ್ಯೂಯೇಷನ್ ಮಾಡಿದಂಥವ್ರು ಸರಿ ಇಲ್ಲ, ಈ ಚುನಾವಣೆ ಇದು
ಎಕ್ಸಾಮಿನೇಷನ್ ವ್ಯವಸ್ಥೆನೇ ಸರಿ ಇಲ್ಲ ಅಂಥೇಳಿ ಹೇಳುವಂಥ ಕಾಲ ದೂರ ಇಲ್ಲ. ನೀವು ಜನರಿಗೆ ತಪ್ಪು ದಾರಿಗಳಿತಾ ಇದ್ದೀರಿ, ಜನರ ಪ್ರಚೋದನೆ ಮಾಡ್ತಾ ಇದ್ದೀರಿ. ನಿಮಗೆ ದೇಶದಲ್ಲಿ ಶಾಂತಿ ಅಭಿವೃದ್ಧಿ ಯಾವುದೂ ಬೇಕಾಗಿಲ್ಲ. ನೆರೆ ರಾಷ್ಟ್ರಗಳಲ್ಲಿ ಆಗಿದೆ ಅಲ್ಲ, ಕೆಲವು ಕಡೆ ನಾಗರಿಕರ ದಂಗೆ ಎದ್ದಿದ್ದಾರೆ, ಬಾಂಗ್ಲಾದಲ್ಲಿ ಎದ್ದಿದ್ದಾರೆ, ಪಾಕಿಸ್ತಾನದಲ್ಲಿ ಎದ್ದಿದ್ದಾರೆ, ಶ್ರೀಲಂಕಾದಲ್ಲಿ ಎದ್ದಿದ್ದಾರೆ, ಇನ್ನೂ ಅನೇಕ ಕಡೆ ನಮ್ಮ ನೆರೆಹೊರೆ ದೇಶಗಳಲ್ಲಿ ಇವತ್ತೇನು ಜನ ದಂಗೆ ಎದ್ದಿದ್ದಾರೆ. ಆ ರೀತಿ ದಂಗೆ ಎದ್ದು ಅಶಾಂತಿ ಉಂಟು ಮಾಡುವಂಥ ಹೀನ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗದ. ಇದನ್ನು ನಾನು ಖಂಡಿಸ್ತೇನೆ. ಅವ್ರು ಕೂಡಲೇ ಹೇಳಬೇಕು, ಈ ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿದವ್ರು ನಿಮ್ಮ ಅಣ್ಣತಮ್ಮರ, ಅವ್ರ ಬಗ್ಗೆ ನೀವು ಸ್ಪಷ್ಟತೆ ಮಾಡಿ. ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಅದೇ ಹೀನ ಮನಸ್ಥಿತಿ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳೋದು ಮೂರ್ಖತನದ ಪರಮಾವಧಿ. ಅದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಹೇಳ್ತಕ್ಕಂಥದ್ದನ್ನು ಜನ 140 ಕೋಟಿ ಜನ ನೋಡ್ತಾ ಇದ್ದಾರೆ. ಯಾರು ಅವರು ಮಾಡಿದವರು? ಈ ಟೆರ್ರಿಸ್ಟ್ ಆ್ಯಕ್ಟಿವಿಟಿದಲ್ಲಿ ಭಾಗದವರು ಉಮರ್ ಮೊಹಮ್ಮದ್, ಶಾಹೀನ್, ಜಮೀರ್. ಯಾರು ಇವರು? ಕಾಂಗ್ರೆಸ್ನ ಮನೆ ಮಕ್ಕಳ? ಯಾಕೆ ಅವ್ರ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಿದ್ರು? ಹೇಳಬೇಕಾಗಿತ್ತು ಅವ್ರ ಬಗ್ಗೆ ಕಠೋರ ಶಬ್ದದಲ್ಲಿ. ಅದಕ್ಕೆ ನಾನು ಈ ಸಂದರ್ಭದೊಳಗೆ ಕಾಂಗ್ರೆಸ್ ಕೆಲವು ನಾಯಕರ ಹೀನ ಮನಸ್ಥಿತಿಯನ್ನು ಖಂಡಿಸ್ತೇನೆ. ಎಕ್ಸಿಟ್ ಪೋಲ್ ಅಲ್ಲಿ ಬಿಹಾರದಲ್ಲಿ ಎನ್ಡಿಎ ಬಹುಮತ ಸಿಕ್ಕಿದೆ. ಕುಮಾರ್ ಹೇಳ್ತಾರೆ ನಮಗೆ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ. ಅವರಿಗೆ ನಂಬಿಕೆ ಅವ್ರ ಪರವಾಗಿ ಬಂದಾಗ ನಂಬಿಕೆ ಇರ್ತದ, ಅವ್ರ ಪರವಾಗಿ ಬರದೇ ಇದ್ದರೆ ನಂಬಿಕೆ ಇರುವುದಿಲ್ಲ. ಅದೇ ಈ ದೇಶದ ವ್ಯವಸ್ಥೆ ಬಗ್ಗೆನೇ ಅವ್ರಿಗೆ ನಂಬಿಕೆ ಇಲ್ದಂಗೆ ಆಗ್ಯದ ಕಾಂಗ್ರೆಸ್ನವರು. ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತೋರಿಸಿದರೆ ನಂಬಿಕೆ ಹೆಚ್ಚಾಗ್ತದೆ, ಅನಾನುಕೂಲ ಆಗೋ ರೀತಿಯಲ್ಲಿ ತೋರಿಸಿದರೆ ನಂಬಿಕೆ ಕಳ್ಕೊಡ್ತಾರೆ. ಅದೇ ಅವರು ಕಾಂಗ್ರೆಸ್ನಲ್ಲಿ ಇನ್ನು ಕುರ್ಚಿ ಕೆಳಗ ನಿಂತಿಲ್ಲ ಸರ್. ಈಗ ಖರ್ಗೆ ಅವ್ರ ಮನೆ ಮುಂದೆನೇ ಜಮೀರ್ ಹೇಳ್ತಾರೆ 2028ವರೆಗೂ ಸಿದ್ದರಾಮಯ್ಯ ಅಂದರೆ CM ಆಗಿರ್ತಾರೆ. ಇಲ್ಲ, ಬಹುತೇಕ ಜಮೀರ್ಗೆ ಪವರ್ ಪಟಾರ್ನಿ ಕೊಟ್ಟಿರ್ಬೇಕು. ದೇಶದ ಕಾಂಗ್ರೆಸ್ಸದ ಪವರ್ ಪಟಾರ್ನಿ ಜಮೀರ್ ಕೊಟ್ಟಿರ್ಬೇಕು. ಅದಕ್ಕಾಗಿ ಹೇಳಿದಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.